ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮೇಕಪ್ ಲುಕ್ನ ನನ್ನ ವೆಬ್ಸೈಟ್ ಹಾಲ್ಗಾಗಿ ಮಾಡಿದ್ದೀನಿ. ಈ ಗಾರ್ಜಿಯಸ್ ಮೇಕಪ್ ಲುಕ್ ನಾನು ಹೇಗೆ ಕ್ರಿಯೇಟ್ ಮಾಡಿದ್ದೀನಿ ಅಂತ ಎಂಡ್ ತನಕ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾನು ಡಾಟ್ ಅಂಡ್ ಕೀ ಅವರ ಟೋನರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಏರ್ ಡ್ರೈ ಮಾಡಿ ಈಗ ನಾನು ಸೆಟಫಿಲ್ ಅವರ ಮಾಯಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನು ರಿಕೋಲ್ಡ್ ಅವರ ಪ್ರೈಮರ್ನ ಹಚ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನೀಗ ಫಾರೆವರ್ 52 ಅವರ ಕನ್ಸಿಲರ್ನ ಕಲರ್ ಕರೆಕ್ಟರ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಶೇಡ್ ನನ್ನ ಶೇಡ್ಗಿಂತ ಒಂದು ಶೇಡ್ ಡಾರ್ಕ್ ಆಗಿದೆ. ಈ ಬ್ರಷ್ ಇಂದ ನಾನು ಕನ್ಸಿಲರ್ನ ಟ್ಯಾಪ್ ಮಾಡಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಮಾಲ್ ಪಫ್ನ ತಗೊಂಡು ಸರಿಯಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನೀಗ ಫಾರೆವರ್ 52 ಪ್ರೋ ಫೌಂಡೇಶನ್ನ ಈ ಶೇಡ್ನ ಯೂಸ್ ಮಾಡಿ ನನ್ನ ಶೇಡ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಾನು ಪ್ಯಾಚ್ ಟೆಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಸೊ ನನ್ನ ಟೋನಿಗೆ ಈ ಶೇಡ್ ಸೂಟ್ ಆಗುತ್ತೋ ಇಲ್ವೋ ಅಂತ. ಹಾಗೆ ಫೌಂಡೇಶನ್ ಬ್ರಷಿಂದ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಆಲ್ ಓವರ್ ಫೇಸ್ ಹಾಗೆ ನೆಕ್ಕಿಗೆ. ಈಗ ಬ್ಯೂಟಿ ಬ್ಲೆಂಡರ್ನ ವಾಟರಲ್ಲಿ ಡಿಪ್ ಮಾಡಿಟ್ಟಿದ್ದೆ. ಇದನ್ನು ಸ್ಕ್ವೀಸ್ ಮಾಡಿ ಈಗ ಆಲ್ ಓವರ್ ಫೇಸ್ಗೆ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಇದ್ದ ಫೌಂಡೇಶನ್ನ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಫಾರೆವರ್ 52 ಕನ್ಸಿಲರ್ 01 ಶೇಡ್ನಿಂದ ಫೇಸ್ನ ಹೈಲೈಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಮಾಲ್ ಪಫ್ನ ಯೂಸ್ ಮಾಡಿ ಇದನ್ನ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫಾರೆವರ್ 52 ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಬ್ಯೂಟಿ ಬ್ಲೆಂಡರ್ನಿಂದ ಇದನ್ನ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಟ್ರಾನ್ಸ್ಲೂಷನ್ ಪೌಡರ್ನ ಐನ ಕೆಳಗಡೆ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹೆಚ್ಚಿಗೆ ಅಪ್ಲೈ ಮಾಡ್ಕೋಬೇಕು, ಯಾಕಂದರೆ ಐ ಮೇಕಪ್ ಮಾಡುವಾಗ ಐ ಶ್ಯಾಡೋ ಎಲ್ಲ ಕೆಳಗೆ ಬೀಳುತ್ತೆ. ಈಗ ಫಾರೆವರ್ 50 ಅವರ ಕನ್ಸಿಲರ್ನ 01 ಶೇಡ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ಪ್ಯಾಟ್ ಬ್ರಷಿಂದ. ಈಗ ಬ್ಯೂಟಿ ಬ್ಲೆಂಡರ್ದಿಂದ ಇದನ್ನ ಸೆಟ್ ಮಾಡ್ಕೊಳ್ತೀನಿ. ಈಗ ಟ್ರಾನ್ಸ್ಲೂಷನ್ ಪೌಡರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಪಿಯುಲಿ ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡಿ ಐ ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದರಲ್ಲಿರುವ ಡಾರ್ಕ್ ಬ್ರೌನ್ ಶೇಡ್ನ ಯೂಸ್ ಮಾಡಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ.
ಈ ಶೇಡ್ನ ಒಂದು ಶೇಡ್ ಲೈಟರ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಬ್ರಷ್ ಇಂದ ಶಿಮ್ಮರ್ನ ಮಿಡಲ್ ಆಫ್ ದ ಲಿಡ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಫ್ಲಫಿ ಬ್ರಷ್ ತಗೊಂಡು ಎಕ್ಸ್ಟ್ರಾ ಇರುವ ನಾನು ಟ್ರಾನ್ಸ್ಲೇಷನ್ ಪೌಡರ್ನ ಐಸ್ ಕೆಳಗೆ ಅಪ್ಲೈ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಈಗ ಲ್ಯಾಕ್ಮಿ ಕಾಜಲ್ ಲೈನರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಐಬ್ರೋ ಫಿಲ್ ಮಾಡ್ಕೊಳ್ಳಿಕ್ಕೆ ಪ್ಯಾಕ್ ಅವರ ಐಬ್ರೋ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನೀಗ ಐಬ್ರೋ ಮಿಡಲ್ ಆಫ್ ದ ಐಬ್ರೋ ಇಂದ ಫಿಲ್ ಮಾಡ್ತಾ ಬರ್ತಾ ಇದ್ದೀನಿ. ನೀವು ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಫಿಲ್ ಮಾಡ್ತಾ ಬಂದರೆ ಅದು ಫೇಕಿ ಥರ ಕಾಣುತ್ತೆ. ಐಬ್ರೋ ಬ್ರಷ್ನಿಂದ ನೀವು ಪ್ರಾಡಕ್ಟ್ನ ತಗೊಂಡಾಗ ಟ್ಯಾಬ್ ಟ್ಯಾಬ್ ಮಾಡಿ ಮಿಡಲ್ ಆಫ್ ದ ಐಬ್ರೋಸ್ನಿಂದ ಸ್ಟಾರ್ಟ್ ಮಾಡ್ತಾ ಫಿಲ್ ಮಾಡ್ತಾ ಬರಬೇಕು. ಆಮೇಲೆ ಬ್ರಷಲ್ಲಿ ಉಳಿದ ಪ್ರಾಡಕ್ಟ್ನಿಂದ ನೀವು ಸ್ಟಾರ್ಟಿಂಗ್ ಪಾಯಿಂಟ್ನ ಫಿಲ್ ಮಾಡಬೇಕು. ಈಗ ನಾನು ಫೇಸ್ನಲ್ಲಿ ಕಾಂಟೋರಿಂಗ್ ಮಾಡ್ಕೊಳ್ಳಿಕ್ಕೆ ಶುಗರ್ ಬ್ರ್ಯಾಂಡ್ನ ಕಾಂಟೋರಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟ್ರಾನ್ಸ್ಲೂಷನ್ ಪೌಡರಿಂದ ನಾನು ಆಲ್ ಓವರ್ ಫೇಸ್ಗೆ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಸ್ಕಿನ್ಗೆ ಫೌಂಡೇಶನ್ ಎಲ್ಲ ಸೆಟ್ ಆಗಲಿ ಅಂತ. ಈಗ ನಾನು ನೆಕ್ಸ್ಟ್ ಆಫ್ರಾ ಅವರ ಶಿಮರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಚೀಕ್ಸ್ಗೆ ಮತ್ತು ಹೈಲೈಟ್ ಮಾಡೋ ಪ್ಲೇಸಿಗೆಲ್ಲ. ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ ಹಚ್ಚೋಕ್ಕಿಂತ ಮುಂಚೆ ಲಿಪ್ಪಲ್ಲಿರುವ ಎಕ್ಸೆಸಿವ್ ಪ್ರಾಡಕ್ಟ್ಸ್ನ ರಿಮೂವ್ ಮಾಡ್ತಾ ಇದ್ದೀನಿ. ಮತ್ತು ಈಗ ನಾನು ಮಾರ್ಸ್ ಅವರ ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ರಿಕೋಡ್ ಅವರ ಲಿಪ್ಸ್ಟಿಕ್ನ ಯೂಸ್ ಮಾಡಿ ಲಿಪ್ ಕಾಂಬೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ಮೇಕಪ್ನ ಲಾಂಗ್ ಲಾಸ್ಟಿಕ್ ಆಗಿ ಇಡಬೇಕಂದ್ರೆ ಮೇಕಪ್ ಫಿಕ್ಸರ್ನ ಯೂಸ್ ಮಾಡಬೇಕು. ಸೊ ನಾನಿಲ್ಲಿ ಪ್ಯಾಕ್ ಅವರ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಈ ಮೇಕಪ್ ಪ್ರಾಡಕ್ಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಥಾಟ್ಸ್ನ ಶೇರ್ ಮಾಡ್ಕೊಳ್ಳಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಕೊಡಿ. ಹಾಗೆ ಬೆಲ್ ಐಕನ್ನ ಹಿಟ್ ಮಾಡಿ, ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನು ಸಿಗುತ್ತೆ. ಹಾಗಿದ್ರೆ ಗೈಸ್, ನಿಮಗೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.